ನನಗೆ ಈ ಹಾಡು ಕೇಳಿದ ತಕ್ಷಣ ಆಟೋಮೆಟಿಕ್ ಆಗಿ ಬಾಡಿ ಹಿಂಗಾಗಕ್ಕೆ ಶುರು ಆಗ್ಬಿಡತ್ತೆ. ಕಿರಣ್ ಜ್ಞಾಪಕ ನನಗೆ ಅಷ್ಟು ಕಾಡ್ಬಿಡುತ್ತೆ ಈ ಸಾಂಗ್ ಅಲ್ಲಿ. ಮತ್ತೆ ಕಿರಣ್ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ಆಮೇಲೆ ಹೇಗೆ ಅನ್ಸ್ತಿದೆ ಲಾಕ್ಡೌನ್ ಆದ್ಮೇಲೆ ಹಾಡಿದ್ದು? ಒಂಥರ ಖುಷಿ ಆಯ್ತಕ್ಕ, ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಅಂತ. ಯಾವ ತರ ಅದು? ಏನೋ ಒಂದು ಜೋಶ್ ಬಂತಕ್ಕ. ಮತ್ತೆ ಜೋಶ್ ಬಂತು. ಸ್ಟೇಜು ಮತ್ತೆ ಜಡ್ಜಸ್ಸು ಎಲ್ಲ ಕಮೆಂಟ್ಸ್ ಎಲ್ಲ ಸಿಗುತ್ತಲ್ಲ, ಮತ್ತೆ ಮ್ಯೂಸಿಷಿಯನ್ಸ್ ಎಲ್ಲ ಮಿಸ್ ಮಾಡ್ಕೋತಿದ್ದೆ. ಮಹಾಗುರುಗಳ ಕಮೆಂಟ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ. ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಅಂತ ಒಂದು ಖುಷಿ ಆಯ್ತಕ್ಕ. ಮತ್ತೆ ಖುಷಿ ಆಯ್ತು. ವೆರಿ ಗುಡ್. ಜನಿಜಿ, ನಿಮ್ಮ ವಿಲನ್ ಸಾಂಗ್ಗೆ ಒಂದು ದಕ್ಷಿಣ ಕನ್ನಡದ ಮಂಗಳೂರು ಟಚ್ ಕೊಟ್ಟಂತಹ ಶರದಿ ಅವರ ಹಾಗೂ ಕಿರಣ್ ಪಾಟೀಲ್ ಅವರ ಪರ್ಫಾರ್ಮೆನ್ಸ್, ಅದಾದ್ಮೇಲೆ ಉತ್ತರ ಕರ್ನಾಟಕದ ಅಕ್ಷತಾ ಅವರು ಅವ್ರ ಸ್ಟೈಲಲ್ಲಿ ಹೇಳಿದ್ರು ನೋಡಿ, ನೀವು ಇದೆಲ್ಲ ಮಾಡಿರಲಿಲ್ಲ, ಸಾಂಗ್ ಅಲ್ಲಿ ಅವ್ರು ಮಾಡಿದ್ದಾರೆ. ನಾನೇನು ಮಾಡಿಲ್ಲ, ಎಲ್ಲ ಪ್ರೇಮ್ ಸರ್ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಆದ್ರೂ ಎಂತ ಸಾಂಗ್ ಕೊಟ್ಟಿದ್ದೀರಾ, ಇದಕ್ಕೆ ನಾವು ನಿಮ್ಗೆ ಚಪ್ಪಾಳೆ ಕೊಡ್ಲೇಬೇಕು. ಬರ್ಲಿ ಜನಿಯಾಜಿಗೆ ಒಂದು ಚಪ್ಪಾಳೆ. ಸಾಂಗ್ ನೀವು ಹಾಡಬೇಕಾದ್ರೆ ಈ ಹೈ ರೇಂಜ್ ಹೋಗ್ತಿದ್ರಲ್ಲ, ಅಲ್ಲಿ ಭಯಂಕರ ಎನರ್ಜಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟೋನು ಕೂಡ ಅಲ್ಲಿ ಚೇಂಜ್ ಮಾಡ್ತಿದ್ರಿ. ಅಲ್ಲಿ ಒಂದು ಸ್ವಲ್ಪ ಪಹಾಡಿ ಫೀಲ್ ಆಫ್ ಸಿಂಗಿಂಗ್ ಇರ್ತಿತ್ತು. ಪಲ್ಲವಿ ಮತ್ತೆ ಚರಣಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಲೂಸ್ ಆಗ್ತಿತ್ತು ಸಿಂಗಿಂಗ್ ಅಂತ ನನಗೆ ಅನ್ನಿಸ್ತು. ಬಟ್ ಆಲ್ರೌಂಡ್ ಆಗಿ ನೋಡಿದ್ರೆ ಫೋಕ್ ವಾಯ್ಸ್ ಈ ಹಾಡಿಗೆ ಒಂದು ಆ್ಯಕ್ಚುಲಿ ಭಾಳ ಜನ ಸಿಂಗರ್ಸ್ ಟ್ರೈ ಮಾಡಿದ್ವಿ ಈ ಹಾಡು ರೆಕಾರ್ಡ್ ಮಾಡಬೇಕಾದ್ರೆ. ಕೊನೆಗೆ ಅದು ಎಲ್ಲೋ ಒಂದು ಕಡೆ ಅದು ನೇಟಿವ್ ಟಚ್ ಬೇಕು ಅಂತ ಪ್ರೇಮ್ ಸರ್ ಕೊನೆಗೆ ಅವ್ರು ಹಾಡಿದ್ರು. ನನಗೆ ಅದೆಲ್ಲ ನೆನಪಾಗ್ತಿದೆ. ನೀವು ಹಾಡಬೇಕಾದ್ರೆ ಆ ದೇಸಿ ಟಚ್ ಇದೆ, ಅದು ಬಹಳ ಅದ್ಭುತವಾಗಿ ಮೂಡುವಂತು. ಆ್ಯಂಡ್ ವಿ ಪಿ ಸರ್ ಕೂಡ ಹೇಳ್ತಿದ್ರು, ನೀವು ಆ ರೇಂಜ್ ಹಾಡ್ಬೇಕಾದ್ರೆ ಏನು ಸರ್ ಸಖತ್ತಾಗಿದೆ ವಾಯ್ಸು ಅಂತ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ವಿ ಪಿ ಸರ್, ಹೈ ಪಿಚ್ಚಲ್ಲಿ ಭಾಳ ಚೆನ್ನಾಗಿತ್ತು. ಮಿಡ್ ಆಕ್ಟೇವ್, ಮಧ್ಯಸ್ಥಾಯಿ ಮತ್ತು ಕೆಳ ಸ್ಥಾಯಿಲಿ ಸ್ವಲ್ಪ ಪ್ರಾಕ್ಟೀಸ್ ನೀವು ಮಾಡ್ತಾ ಇದ್ರೆ ಅದು ಹಿಡಿತಕ್ಕೆ ಬಂದ್ಬಿಡುತ್ತೆ. ಆರಾಮಾಗಿದ್ದೀರಾ ಎಲ್ಲರೂ ಮನೇಲಿ? ಎಲ್ಲರೂ? ಹಾಂ ಸರ್, ಎಲ್ಲ ಚೆನ್ನಾಗಿ. ತೊಂದರೆ ಇಲ್ಲ. ನೀವು ಕೆಲಸ ಮಾಡ್ತಾ ಇದ್ದೀರಾ ಈಗ? ಹಾಂ ಸರ್, ಲಾಕ್ಡೌನಲ್ಲಿ ಕೆಲಸ ಮಾಡಿದೆ. ಹೌದಾ? ನಿಮಗೂ ಸಲ್ಯೂಟ್ ಬುದ್ಧಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವಿ ಪಿ ಸರ್. ಗುರುಗಳೇ, ಚೆನ್ನಾಗಿತ್ತು ಪಟೇಲ್. ಅಂದ್ರೆ ಈ ಸಾಂಗ್ ಅಲ್ಲಿ ನಿಮ್ದೇ ಆದಂತಹ ಒಂದು ಮೆಲೋಡಿಯಸ್ ವಾಯ್ಸ್ ಇದೆ. ಈ ಸಾಂಗ್ಗೆ ಅದು ಆಡ್ ಆಯ್ತು ವಿತ್ ದ ಎನರ್ಜಿ ಅಂತ ಅನಿಸ್ತು ನನಗೆ. ನೀವು ಕೊರೋನಾದಲ್ಲಿ ಒಂದು ಕೆಲಸ ಮಾಡಿದೀರಾ ಮೋಸ್ಟ್ಲಿ. ಈ ರೋಬೋ ಫಿಲ್ಮ್ ನೋಡಿದಿರಲ್ಲ ರಜನಿಕಾಂತ್, ಅಲ್ಲೆಲ್ಲಿ ವೈರ್ ತಗೊಂಡು ಹಿಂಗೆ ಚಾರ್ಜ್ ಮಾಡ್ಕೋತಾರಲ್ಲ, ಆ ಥರ ನೀವು ನಿಮ್ಮ ಕೆಲಸ ಮಾಡ್ತಾ ಚಾರ್ಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಚೆನ್ನಾಗಿತ್ತು. ವೆರಿ ವೆರಿ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ಮಹಾಗುರುಗಳೇ, ಅರ್ಜುನ್, ಈ ಹಾಡು ಕೇಳ್ತಾ ಇದ್ರೆ ನನಗೊಂದು ಐಡಿಯಾ ಬಂತು. ಎಷ್ಟೊಂದು ವೆರೈಟೀಸ್ ಅಲ್ವಾ ಹಾಡುಗಳು ನೀನು ಮಾಡಿರೋದು. ಇದೊಂದು ಡಿಫ್ರೆಂಟ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಆ ಬಿ ಜಿ ಎಮ್ಮು, ಅದಕ್ಕೆ ಬೇಕಾದಂಥ ಪಲ್ಲವಿ, ಮೆಲಡಿ ಪೀಸ್ ಎಲ್ಲ ಇದೆ. ಈಗ ಒಂದು ಪ್ರಶ್ನೆ, ವೆರೈಟೀಸ್ ತಾನಾಗೆ ಕಂಪೋಸರಿಂದ ಬರುತ್ತಾ ಅಥವಾ ಇನ್ಫ್ಲೂಯೆನ್ಸಿಂದ ಬರುತ್ತಾ? ಸರ್, ಫಸ್ಟು ನಿಮ್ಮ ಮುಂದೆ ಹೇಳೋದಕ್ಕೆ ಏನಿಲ್ಲ ಸರ್. ಬಟ್ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತೀನಿ. ಭಾಳ ಚಿಕ್ಕವನಾಗ್ತೀನಿ ನಿಮ್ಮ ಮುಂದೆ ಈ ವಿಚಾರ ಮಾತಾಡ. ಏನಿಲ್ಲ, ನೀನು ದೊಡ್ಡವನಾಗಿದ್ದೀಯ, 100 ಪಿಕ್ಚರ್ ದಾಟಿದೀಯಾ, ದಾಡಿ ಎಲ್ಲ ಚೆನ್ನಾಗಿ ಬಂದಿದೆ, ಪೋಸ್ ಎಲ್ಲ ಚೆನ್ನಾಗಿದೆ, ಋಷಿ ಥರ ಇದೆಯಾ. ಸರ್, ಈಗ ಸಾಂಗ್ ಮಾಡಬೇಕು ಅಂತ ಕೂತಾಗ ಬೇರೆ ಒಂದು ಝೋನಲ್ಲಿ ಇರ್ತೀವಿ. ಬಟ್ ಆ್ಯಕ್ಚುಲಿ ಆ ಹಾಡಿಗೆ ಹುಟ್ಟೋದಕ್ಕೆ ಅದು ದಿಕ್ಕು ತಗೊಳ್ಳೋಕೆ ಕಾರಣ ಬಂದು ನಮ್ಮ ಪಕ್ಕದಲ್ಲಿರೋಂಥ ನಿರ್ದೇಶಕರೇ ಸರ್. ನಾನು ಇನ್ಫ್ಲೂಯೆನ್ಸ್. ಯಾಕಂದರೆ ಅವರು ತಲೆಯಲ್ಲಿ ಒಂದು ಇಟ್ಕೊಂಡು ಬರ್ತಾರೆ, ನಂದೇನೋ ಬೇರೆ ಇರುತ್ತೆ. ಬಂದ ಮೇಲೆ ನಾನು ಅವ್ರ ಜೊತೆ ಜೆಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವ್ರು ಖುಷಿ ಪಡಿಸಿ ಕಳಿಸೋದೇ ನನ್ನ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಸ್ಟುಡಿಯೋ ಒಳಗಡೆ ಬಂದು ಹೋಗ್ಬೇಕಾದ್ರೆ ದೇ ಹ್ಯಾವ್ ಟು ಗೋ ಹ್ಯಾಪಿ ಆ್ಯಂಡ್ ಮತ್ತೆ ಬರಬೇಕು ನಮ್ಮ ಹತ್ರ. ಆ್ಯಂಡ್ ಆ ಡಿಸ್ಕಷನಲ್ಲಿ ಅವ್ರು ಕೆಲವೊಂದು ಏನೇನೋ ವಿಷಯಗಳು ತಿಳ್ಕೊಂಡಿರ್ತಾರೆ. ಆಮೇಲೆ ಅವರು ಪಿಕ್ಚರೈಸೇಷನ್ ಹೀಗೆ ಮಾಡ್ತೀನಿ, ನನಗೆ ಇದೇ ರೀತಿ ಪ್ಯಾಟ್ರನ್ ಬೇಕು, ಇಲ್ಲೊಂದು ಕೋರಸ್ ಬೇಕು, ಪ್ರತಿಯೊಂದು ವಿಚಾರ ಹೇಳ್ತಾರೆ. ಸೊ ಅದನ್ನು ಡಿಸೈನ್ ಮಾಡ್ಕೊಂಡು ಹೋಗೋದು ಫಸ್ಟ್ ಪಾಯಿಂಟ್ ಅದೇನೆ. ಎರಡನೇದು, ಕೆಲವು ಸತಿ ಡೈರೆಕ್ಟರ್ಸ್ ಏನೂ ಇಲ್ಲದೆ ಬರ್ತಾರೆ. ಫ್ರೀಯಾಗಿ ನಾವು ಮಾಡಿದಾಗ ಅದನ್ನು ಅವರು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾರೆ. ಸೊ ಆವಾಗ ಅದು ಬೇರೆ ರೀತಿಯಾದ ಸಾಂಗ್ ಶೇಪ್ ಆಗುತ್ತೆ. ಬಟ್ ಐ ಆಮ್ ಹ್ಯಾಪಿ ಸರ್, ಎಲ್ಲ ವರ್ಷನೂ ಎಲ್ಲ ಥರದ ಕೆಲಸ ಮಾಡಿರೋದ್ರಿಂದ ಎಲ್ಲೊಂದು ಕಡೆ ಕೂತ್ಕೊಂಡು ನೀವು ಹೇಳ್ದಂಗೆ ಎಲ್ಲ ಥರದ ಹಾಡುಗಳು ಒಬ್ಬೊಬ್ಬರ ಹತ್ರ ಕಲ್ತಿದ್ದೀನಿ. ಅದು ಮಾಡಿರೋದಕ್ಕೆ ಎಲ್ಲ ಥರದ ಹಾಡುಗಳು ಇವತ್ತು ಒಂದಷ್ಟಿದೆ. ಬಟ್ ಯಾವುದಕ್ಕೂ ರಿಗ್ರೆಟ್ ಮಾಡೋಂಥ ವಿಷಯ ಏನಿಲ್ಲ. ವೆರಿ ಗುಡ್, ವೆರಿ ಗುಡ್. ನನಗೆ ಭಾಳ ಇಷ್ಟ ಆಯ್ತು ಆನ್ಸರ್. ಥ್ಯಾಂಕ್ ಯು ಸರ್. ಯಾಕೆಂದರೆ ನಮ್ಮದೇ ಐಡಿಯಾಸ್ನ ಎವ್ರಿ ಟೈಮ್ ಇನ್ಫ್ಲೂಯೆನ್ಸ್ ಮಾಡ್ತಿದ್ರೆ ಹಾಡುಗಳೆಲ್ಲ ಒಂದೇ ಥರ ಇರ್ತವೆ, ವೆರೈಟೀಸ್ ಬರಲ್ಲ. ವೆರೈಟೀಸ್ ಯಾವಾಗಿಂದ ಬರುತ್ತೆ? ಚರ್ಚೆ ಮತ್ತು ಬೇರೆಯವರ ಭಾವನೆಗಳನ್ನು ನಾವು ಗೌರವಿಸಿದಾಗ ಅವೆಲ್ಲ ವೆರೈಟೀಸ್ ಬರೋದು. ನಾನು ಎಷ್ಟು ಖುಷಿ ಆಯ್ತು ಅಂದರೆ ಹಾಡು ತುಂಬ ಕನ್ಸ್ಟ್ರಕ್ಷನೇ ಡಿಫ್ರೆಂಟ್ ಆಗಿದೆ. ಆ ಕೋರಸ್ ಎಂಟ್ರಿ, ಅವ್ನ ಪಲ್ಲವಿ ಎಂಟ್ರಿ, ಅವ್ನ ಮೇಲೆ ಹಾಡೋದು, ಮತ್ತು ಆ ಸ್ಯಾಕ್ಸ್ ಬಿಟ್ಟ, ಅದು ಟ್ರಂಪೆಟ್ ಬಿಟ್ ಸರ್, ಟ್ರಂಪೆಟ್ ಬಿಟ್ಟ, ಎಷ್ಟು ಚೆನ್ನಾಗಿದೆ ಅದು. ಇಲ್ಲ, ಇದು ಮುಖ್ಯವಾಗಿ ಪ್ರೇಮ್ ಸರ್ ಬಗ್ಗೆ ನಾನು ಹೇಳಬೇಕು ಸರ್. ಯಾಕಂದರೆ ಅವ್ರ ಜೊತೆ ಇನ್ನೊಂದು 3ನೇ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಹಾಡು ಮಾಡ್ಬೇಕಾದ್ರೂ ಅವ್ರೊಂದು ಕತೆ ಜೊತೆ ಬರ್ತಾರೆ ಸರ್. ಒಂದು ಹಾಡಿಗೆ ಒಂದು ಸ್ಟೋರಿ ಇರುತ್ತೆ. ವೆರಿ ಗುಡ್. ಆ್ಯಂಡ್ ಆ ಸ್ಟೋರಿನಲ್ಲಿ ಒಂದೊಂದು ಮ್ಯೂಸಿಕ್ ಬಿಟ್ಟು ಕೂಡ ಒಂದೊಂದು
ಶೇಪ್ ಆಫ್ ವಿಜುವಲ್ ಇರುತ್ತೆ ಅವ್ರ ಹತ್ರ. ಆ ವಿಜುವಲ್ ಹೇಳ್ತಾರೆ, ಈ ಟ್ರಂಪೆಟ್ ಹಿಂಗೆ ಬಂದರೆ ಹೀರೋ ಹಿಂಗೆ ನಡ್ಕೊಂಡ್ ಬರ್ತಾರೆ, ಅಥವಾ ಕಾರ್ ಮೂವ್ ಮಾಡ್ತೀನಿ, ಕೋರಸ್ ಬಂದರೆ ಹುಡುಗಿರು ಅವರೆಲ್ಲ ಚುಡಾಯಿಸ್ತಾರೆ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರಿಂದ ಒಂದಷ್ಟು ಸಿಗುತ್ತೆ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ವಿಜಿ, ಒಳ್ಳೆ ಡಿಸ್ಕಷನ್ ಅಲ್ವಾ ಇದು? ಖಂಡಿತ. ಬಿಕಾಸ್ ನಾನು ಒಂದಷ್ಟು ಅವ್ರ ಜೊತೆಗೆ ಹಾಡುಗಳು ಹಾಡಿರೋದ್ರಿಂದ ಅವರು ಬಹಳ ಕ್ಲಾರಿಟಿ ಇರುವಂತಹ ಸಂಗೀತ ನಿರ್ದೇಶಕರು. ಯಾರಿಗೆ ಏನ್ ಬೇಕೋ ಅದನ್ನ ಹೇಗೆ ಕೊಡಬೇಕು, ಅದರಲ್ಲಿ ತನ್ನದೂ ಒಂದು ಛಾಪ್ ಇರಬೇಕು, ಅದನ್ನ ಬಹಳ ಸುಂದರವಾಗಿ ಮಾಡುವಂತಹ ನನಗೆ ಹಾಡುಗಾರನಾಗಿ ಒಂದು ಅನುಭವ ಅವರೊಂದಿಗೆ. ಅವ್ರ ಜೊತೆ ಹಾಡಬೇಕಾದ್ರೆ ಅವ್ರಿಗೆ ಏನಾದ್ರು ಬೇಕಿರೋದು ಬಂದ್ಬಿಟ್ರೆ ಮುಗೀತು ಅಷ್ಟೇ. ನೆಕ್ಸ್ಟ್ ಲೈನ್ ಮೂವ್ ಮಾಡ್ತಾ ಇರೋದೆ. ಯಾವ್ದು ಅವ್ರಿಗೆ ಏನ್ ಮನ್ಸಲ್ಲಿರುತ್ತೋ ಅದನ್ನ ಫ್ರೀಡಮ್ ಕೊಟ್ಟು ಹಾಡಿಸ್ತಾರೆ. ಅವ್ರಿಗೆ ಹೆಂಗ್ ಬೇಕು ಅನ್ನೋದನ್ನು ಕನ್ವೆ ಮಾಡ್ತಾರೆ. ಒಂದು ಅನುಭವ ಆಗಿರೋದ್ರಿಂದ ಈ ನಡುವೆ ಅವ್ರ ಜೊತೆ ಹಾಡಬೇಕು ಅಂದ್ರೆ ಒಂದು 45 ನಿಮಿಷದಿಂದ 1 hour ಒಂದು ಸಾಂಗ್ ಮುಗಿದೋಗುತ್ತೆ. ಅಂದ್ರೆ ಅದು ಸ್ಪೀಡ್ ಅಂತ ನಾನು ಹೇಳ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಕ್ಲಾರಿಟಿ ಆಫ್ ಥಾಟ್. ಬಹುಮುಖ್ಯವಾಗಿ ಹೇಳಬೇಕು ಅಂದ್ರೆ ಎಲ್ಲರನ್ನೂ ಗೌರವಿಸುವಂತಹ ಗೌರವಾನ್ವಿತ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಏನು ತಪ್ಪಿಲ್ಲ, ಒಂದು ಅಕ್ಷರವೂ ತಪ್ಪಿಲ್ಲ. ನಿನ್ನ ಹಾಡುಗಳಲ್ಲಿರುವ ವೆರೈಟೀಸ್ ನೋಡಿ ನಾನು ಈಸಿಯಾಗಿ ಗೆಸ್ ಮಾಡಿದೆ. ಯು ಆರ್ ಎ ಡೈರೆಕ್ಟರ್ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಯು ರೆಸ್ಪೆಕ್ಟ್ ಎವರಿ ಒನ್ ಅಂತ ಗೊತ್ತಾಯಿತು. ಯು ಆರ್ ಅನ್ ಅಸೆಟ್. ಸುಮ್ಮನೆ 100 ಪಿಕ್ಚರ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲಪ್ಪ. ನಿನ್ನ ಈ ಗುಣವೇ 200 ಸಿನಿಮಾಗಳತ್ತ ಕರ್ಕೊಂಡು ಹೋಗಲಿ. ಅಣ್ಣ, ನೀನು ಚೆನ್ನಾಗಿ ಆಡಿದೆ, ನಿನಗೇನು ಗೋಲ್ಡನ್ ಬಜೆಟ್ ಬೇಕಾ? ಕಿರಣ್, ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮತ್ತೆ ಕೆಲಸ ಎಲ್ಲ ಹೆಂಗ್ ನಡೀತಿದೆ? ಆರಾಮಲ್ವಾ? ಏನ್ ತೊಂದರೆ ಇಲ್ಲಲ್ಲ? ಹಾಂ ಒಂದು ವಿಚಾರ ಹೇಳ್ಬೇಕಂದ್ರೆ, ಓ ಹೇಳಿ. ನಮ್ಮ ಪವರ್ ಮ್ಯಾನ್ಗಳಿಗೆ ಒಂದು ಸಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕ. ಯಾಕಂದರೆ ಈಗ ಕೊರೋನಾ ವಿರುದ್ಧ ಯಾರ್ಯಾರೆಲ್ಲ ಹೋರಾಡ್ತಿದ್ದಾರೆ ಅಕ್ಕ, ಪೊಲೀಸವರಾಗಿರ್ಬೋದು ಅಥವಾ ನಮ್ಮ ಡಾಕ್ಟರ್ಗಳಾಗಿರ್ಬೋದು, ಇನ್ನೂ ಹಲವಾರು ಜನ ಹೋರಾಡ್ತಿದ್ದಾರೆ. ಅವರಿಗೆಲ್ಲ ನಿರಂತರವಾಗಿ ಹಾಸ್ಪಿಟಲ್ಗಳಿಗೆ ಕರೆಂಟ್ ಕೊಡೋಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗಳಿಗೆ ಕರೆಂಟ್ ಕೊಡೋಕ್ಕೆ, ನಿರಂತರವಾಗಿ ಮನೆಗಳಿಗೆಲ್ಲ ಜನಗಳಿಗೆ ಮನೋರಂಜನೆ ಕೊಡೋಕ್ಕೆ ನಿರಂತರವಾಗಿ ಹೋರಾಡ್ತಿದ್ದಾರೆ ಅಕ್ಕ. ಅವರಿಗೆಲ್ಲ ಈ ವೇದಿಕೆಯಿಂದ ಒಂದು ಸಲ್ಯೂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲು ನಾವು ಲಾಕ್ಡೌನ್ ಟೈಮಲ್ಲಿ ಮನೇಲಿದ್ದಾಗ 24/7 ಕರೆಂಟಿಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ. ಸೊ ಏನೇ ತೊಂದರೆ ಆದಾಗ ಲೈನ್ ಮ್ಯಾನ್ ಆ ಲಾಕ್ಡೌನಲ್ಲಿ ಕೂಡ ಬಂದು ಎಲ್ಲ ರಿಪೇರಿಗಳನ್ನ ಮಾಡಿಕೊಟ್ಟು ಹೋಗ್ತಿದ್ರು. ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಂಬದರಂಗಯ್ಯ ಅವರೇ ಹಾಗೂ ರಮ್ಯಾ ಟೀಚರ್ಗೆ ಬರಲಿ ದೊಡ್ಡ ಚಪ್ಪಾಳೆ. ಈಗ ನಾನು ಏನು ಹೇಳೋಣ, ನನ್ನೇ ನೋಡ್ತಾ ಇದ್ದಾರೆ ಮಹಾಗುರುಗಳಿಗೆ, ಮತ್ತೆ ಶುರು ಮಾಡ್ತಾಳೆ ಅವಳು ಇನ್ನೊಂದೇನೋ ಮತ್ತೊಂದು ಮಗದೊಂದು ಹೇಳ್ತಾಳೆ ಅಂತ. ಆದರೆ ಯಾರು ನಾನು ಮಹಾಗುರುಗಳನ್ನ ಹೊಗಳೋದು ಯಾರು ಅಂದಾದ್ರೂ ತಡೆಯೋದಕ್ಕೆ ಸಾಧ್ಯನಾ? ಬರಲಿ ಚಪ್ಪಾಳೆ ಮಹಾಗುರುಗಳಿಗೆ.